ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಫ್ಲೀ ಮಾರ್ಕೆಟ್ ನಡೀತದೆ. ಏನಕ್ಕೆ ಅಂದರೆ ಲಾರಿ ಇದೆ, ಸೊ ಹಾಗಾಗಿ ಅದಕ್ಕೋಸ್ಕರ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಫ್ಲೀ ಮಾರ್ಕೆಟ್ ಆಗ್ತಿದ್ದಾರೆ. ಆ್ಯಂಡ್ ಈವ್ನಿಂಗಲ್ಲಿ ಲಾರಿ ಏನೋ ಒಂದು ಬೆಂಕಿ ಹಾಕ್ತಾರೆ, ಯೂಶಲಿ ಅದನ್ನು ಹಾಕ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಗ್ಲಾಸ್ ಮ್ಯಾನ್, ಟಾಲ್ ಮ್ಯಾನ್ ಎಲ್ಲ ಬಂದಿದ್ದಾರೆ ಆ್ಯಂಡ್ ದೇ ಆರ್ ಗೆಟಿಂಗ್ ರೆಡಿ ಫಾರ್ ದ ಇವೆಂಟ್. ನೋಡಬೇಕು ಹೇಗೆ ಜಾಸ್ತಿ ಸ್ಟಾಲ್ಸ್ ಇಲ್ಲ ಈ ಸತಿ, ಬರೀ ಸ್ವಲ್ಪನೇ ಸ್ಟಾಲ್ಸ್ ಹಾಕಿದ್ದಾರೆ. ಇಷ್ಟೊಂದು ಸತಿ ಸ್ಟಾಲ್ಸ್ ಹಾಕ್ತಾ ಇರ್ತಾರೆ. ಸೊ ಆಬ್ವಿಯಸ್ಲಿ ತೊಗೊಳೋರು ಎಷ್ಟೊಂದು ತೊಗೊಳಕ್ಕಾಗುತ್ತೆ. ಬಟ್ ಎನಿವೇಸ್ ದೇ ವಾಂಟ್ ಟು ಪುಟ್, ಸೊ ಲೆಟ್ಸ್ ಸಿ. ಸೊ ಟಾಲ್ ಮ್ಯಾನ್ ರೆಡಿ ಆಗಿದ್ದಾನೆ, ಆ್ಯಸ್ ಯು ಕ್ಯಾನ್ ಸಿ, ಟಾಲ್ ಆಗಿ. ಆ್ಯಂಡ್ ಗ್ಲಾಸ್ ಮ್ಯಾನ್ ಸಹ ಗೋಲ್ಡ್ ಗ್ಲಾಸ್ ಮ್ಯಾನ್ ಅಂತಲೇ ಹೇಳ್ಬೋದು. ಸೊ ಅವನು ಸಹ ರೆಡಿಯಾಗಿದ್ದಾನೆ. ಸೊ ದೇ ಆರ್ ವೆಯ್ಟಿಂಗ್, ಲೈಕ್ ಓಕೆ ಜನ ಬರ್ತಾರೆ ಅಂತ. ಸೊ ಅಪಾರ್ಟ್ಮೆಂಟ್ಸಲ್ಲೆಲ್ಲ ಬೆಳಗ್ಗೆಯಿಂದ ಯೂಶ್ವಲಿ ಎಲ್ಲರೂ ಬಿಸಿ ಇರ್ತಾರೆ. ಸೊ ಸಾಯಂಕಾಲದ ಮೇಲೇ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗೋದು, ಅದರಲ್ಲೂ 7 ಅಂತ ಹೇಳಿದ್ದಾರೆ ಎಲ್ಲ ಬರೀ. ಸೊ ಹಾಗಾಗಿ ಒಟ್ಟಿಗೆ ಹೋಗ್ಬಿಟ್ಟು ಹಂಗೆ ನೋಡಿಕೊಂಡು ಹಂಗೆಲ್ಲ ಹೊರಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇಷ್ಟೊಂದು ಜನ, ನಾನು ಹಂಗೆ ಅಂದ್ಕೊಂಡೇ ಹೋಗಿಲ್ಲ. ಸೊ ದೇ ಆರ್ ಜಸ್ಟ್ ಡೂಯಿಂಗ್ ದಟ್ ಟೈಮ್ ಪಾಸ್. ಆ್ಯಂಡ್ ಜನಗಳಿಗೆ, ಮಕ್ಕಳಿಗೆ ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಆಲ್ರೆಡಿ ಇಟ್ಸ್ ಈವ್ನಿಂಗ್ ಆ್ಯಂಡ್ ಮಾಲ್ಸ್ ಎಲ್ಲ, ಸ್ಟಾಲ್ಸ್ ಎಲ್ಲ ಸೂಪರಾಗಿ ಓಪನ್ ಆಗಿದೆ. ಆ್ಯಂಡ್ ಮಕ್ಕಳ ಜಂಪಿಂಗ್ ಜಾಕ್ ಸಹ ಸೆಟ್ ಮಾಡಿದ್ದಾರೆ. ಸೊ ನಾವು ಬಂದ್ವಿ, ಈಗ ನೋಡೋಣ ಏನೇನಿದೆ ಇವತ್ತು ಸ್ಟಾಲ್ಸಲ್ಲಿ ಅಂತ. ಸೊ ಟಾಲ್ ಮ್ಯಾನ್ ಒಂದು ಕಡೆ ಸೆಟ್ಲ್ ಆಗಿಬಿಟ್ಟಿದ್ದಾನೆ. ಆ್ಯಂಡ್ ಸ್ಟಾಲ್ಸಲ್ಲಿ ಆ್ಯಸ್ ಯೂಶ್ವಲ್. ಸೊ ನಾನೀಗ ಗ್ಲಾಸ್ ಮ್ಯಾನ್ ಜೊತೆ ಫೋಟೋ ತೆಕ್ಕೋತಾ ಇದ್ದೀನಿ. ಇಟ್ಸ್ ರಿಯಲಿ ನೈಸ್. ಯೆಲ್ಲೋ ಕಲರ್ ಮಾಸ್ಕ್, ಗೋಲ್ಡ್ ಕಲರ್ ಡ್ರೆಸ್ಸು ಸೂಪರಾಗಿ ಇದೆ. ಸೊ ಗ್ಲಾಸ್ ಮ್ಯಾನ್ ಆಯಿತು, ಈಗ ಟಾಲ್ ಮ್ಯಾನ್ ಹತ್ರ ಫೋಟೋ ತೆಗೆಸ್ಕೊತಾ ಇದ್ದೀನಿ. ಆ್ಯಂಡ್ ಹೇಗೆ ಇವರು ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಕೊಂಡು ಇಷ್ಟು ವೆಯ್ಟ್ ಇರೋದನ್ನು ಅದೇ ಪುಟ್ಟಿಟ್ಟು. ಸೊ ಇಟ್ಸ್ ರಿಯಲಿ ನೈಸ್. ಸೊ ಫ್ಲೀ ಮಾರ್ಕೆಟ್ ನೋಡೋಣ ಏನೇನಿದೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಕುರ್ತೀಸ್ ಆ್ಯಂಡ್ ಫುಡ್ ಸ್ಟಾಲ್ಸ್ ಇದೆ. ಸೊ ಇದೊಂದೇ ತುಂಬ ಕ್ರೌಡೆಡ್ ಆಗಿ ಯಾವಾಗಲೂ ಇರೋದು. ಸೊ ಫುಡ್ ಸ್ಟಾಲ್ಸು ಅಂತ ಬಿಟ್ಟರೆ ಸೇಮ್ ಬಟ್ಟೆಗಳು ಮತ್ತು ಫುಡ್ ಸ್ಟಾಲೇ ಇದೆ. ಆ್ಯಂಡ್ ಮೊಬೈಲ್ಸ್ ಇದೆ, ಎಸ್. ಆ್ಯಂಡ್ ಬ್ಯಾಗ್ಸ್ ಶಾಪ್ ಇದೆ. ಸೊ ನಾನೊಂದು ಬ್ಯಾಗ್ ತೊಗೊಂಡೆ, ಇದರಲ್ಲಿ ಚೆನ್ನಾಗಿದೆ. ಸ್ಲಿಂಗ್ ಬ್ಯಾಗ್ ತೊಗೊಂಡೆ. ಆ್ಯಂಡ್ ಆಬ್ವಿಯಸ್ಲಿ ಸ್ನ್ಯಾಕ್ಸ್. ಆ್ಯಂಡ್ ಇದು ಒಂದು ಕ್ರೌಡೆಡ್ ಪ್ಲೇಸು, ಮಕ್ಕಳದ್ದು ಆಟ ಸಾಮಾನಿನ ಅಂಗಡಿ. ಅದು ಬಿಟ್ಟರೆ ಜಂಪಿಂಗ್ ಜಾಕ್ ಆ್ಯಂಡ್ ಕ್ಯಾಸಲ್. ಸೊ ದಿಸ್ ಇಸ್ ವೇರ್ ಕಿಡ್ಸ್ ವಿಲ್ ಬಿ ಬಿಸಿ. ಸೊ ಚೆನ್ನಾಗಿದೆ. ಆ್ಯಂಡ್ ಸಿಂಪಲ್ಲಾಗಿ ಕ್ಯೂಟಾಗಿ ಸ್ವಲ್ಪ ಸ್ಟಾಲ್ಸ್ಗಳ ಹಾಕಿದ್ದಾರೆ. ಆ್ಯಕ್ಚುಲಿ ತುಂಬ ವರ್ಕೌಟ್ ಆಗೋದಿಲ್ಲ. ಸೊ ಎಷ್ಟೊಂದು ಜನ ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಯಾಕಂದರೆ 5,000, 6,000, 7,000 ಈ ಥರ ಇಸ್ಕೋತಾರೆ. ಸೊ ಅಷ್ಟು ಅವರಿಗೆ ಸೇಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಈಗ ನಾನು ಹೋಗ್ತಾ ಇದ್ದೀನಿ ಲಾರಿಯ ಎಲ್ಲಿ ಒಂದು ಇದನ್ನು ಬೆಂಕಿ ಹಾಕ್ತಿದ್ದಾರೆ, ಅಲ್ಲಿಗೆ ಎಲ್ಲ ರೆಡಿ ಮಾಡಿ ನಿಂತ್ಕೊಂಡಿದ್ದಾರೆ. ಲೇಡೀಸ್ ಎಲ್ಲ ಕಾಯ್ತಾ ಇದ್ದಾರೆ. ಆ್ಯಂಡ್ ಯು ಕ್ಯಾನ್ ಸಿ ಇಲ್ಲಿ ಮರ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಲಾರಿಗೆ ಹೇಗೆ ಬೇಕೋ ಹಾಗೆ. ಸೊ ಇಟ್ ಈಸ್ ರಿಯಲಿ ನೈಸ್. ಸೊ ಈಗ ಇದನ್ನು ಹಚ್ತಾರೆ. ಆಮೇಲೆ ಇದ್ರ ಸುತ್ತ ಪ್ರದಕ್ಷಿಣೆ ಹಾಕಿ ಅದಕ್ಕೆ ಭೋಗ ಅಂತ ಏನೋ ಒಂದು ಪ್ರಸಾದ, ನಾವು ಹೆಂಗೆ ಕಡಲೆಕಾಯಿ, ಗೆಣಸು ಇದನ್ನೆಲ್ಲ ಹಬ್ಬಕ್ಕೆ ಅಂತ ಹೇಳಿ ಮಾಡ್ತೀವಿ, ಹಾಗೇನೆ ಅವರು ಎಳ್ಳಿಂದ ಮಾಡಿರೋಂತಹ ಐಟಮ್ಸು ಲೈಕ್ ತಿಲ್ ಚಿವಡ ಮತ್ತು ಕಡಲೆಕಾಯಿ ಮತ್ತು ಕಡಲೆಕಾಯಿ ಮಿಠಾಯಿ ಇದನ್ನೆಲ್ಲ ಅದಕ್ಕೆ ಅರ್ಪಿಸ್ತಾರೆ. ಸೊ ಆ್ಯಸ್ ಆಫ್ ನಾವು ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಡೋಲ್ ಅವರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಸೊ ಸ್ಟಾಲು ಸಹ ನಡೀತಾ ಇದೆ. ಸೊ ನಾನು ಇದ್ರ ಮುಂದೆ ಫೋಟೋ ತೆಗೆಸ್ಕೊತಾ ಇದ್ದೀನಿ, ಯಾಕಂದರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಇದನ್ನು ಹಚ್ತಾರೆ. ಆ್ಯಂಡ್ ಡೋಲ್ ಅವರು ಫುಲ್ ರೆಡಿಯಾಗಿದ್ದಾರೆ. ಆ್ಯಸ್ ಯು ಕ್ಯಾನ್ ಸಿ, ಒಳ್ಳೆ ಸೂಪರ್ ಕಾಸ್ಟ್ಯೂಮ್ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿದ್ದಾರೆ. ಸೊ ಇದೊಂದು ಚೆನ್ನಾಗಿ ಅನಿಸುತ್ತೆ. ಟ್ರೆಡಿಷ್ನಲ್ ವೇ ಅಲ್ಲಿ ಏನಾದರೂ ಮಾಡಿದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ಸೊ ಆಬ್ವಿಯಸ್ಲಿ ದೇ ಆರ್ ವೆಯ್ಟಿಂಗ್. ಸೊ ಎಲ್ಲ ಕ್ರೌಡ್ ಬಂದರೆ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಸೊ ಈಗಿಂದ ಆ್ಯಕ್ಚುಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೇ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ದ ಡ್ರಮ್ಸ್.
ಸೊ ಡೋಲಿನ ಶಬ್ದಕ್ಕೆ ಎಂಥವ್ರು ಸಹ ಡ್ಯಾನ್ಸ್ ಮಾಡಬೇಕು ಅನಿಸುತ್ತೆ. ಸೊ ನನ್ನ ಮಗಳು ಯಾವಾಗಲೂ ಡ್ಯಾನ್ಸೇ ಮಾಡಲ್ಲ. ಸೊ ಅವಳ ಫ್ರೆಂಡ್ ಜೊತೆ ಶೀ ಈಸ್ ಲೈಕ್ ಟ್ರೈಯಿಂಗ್ ಔಟ್, ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ ಹೇಳಿ ಏನೋ ಒಂದು ಎಂಜಾಯ್ಮೆಂಟು ಆ್ಯಂಡ್ ಮಕ್ಕಳು ಖುಷಿಯಾಗಿದ್ದರೆ ಅಷ್ಟೇ ಅಲ್ವಾ. ಮೇಯ್ನ್ ಈ ಫೆಸ್ಟಿವಲ್ಸು ಇದು ಎಲ್ಲ ಮಾಡೋದೇ ಅವ್ರಿಗೋಸ್ಕರ. ಸೊ ಈ ಕಡೆ ನಮ್ಮ ಡ್ರಮ್ಮರ್ಸ್ ಏನಿದ್ದಾರೆ ಡೋಲವರು, ಸೊ ಡೋಲ್ನ ಬಾರಿಸ್ತಾ ಇದ್ದಾರೆ. ಸಾರಿ, ನಾಟ್ ಡ್ರಮ್ಮರ್ಸ್, ಡೋಲರ್ಸ್. ಸೊ ಡೋಲು ಸಕ್ಕದಾಗಿ ನುಡಿಸ್ತಾ ಇದ್ದಾರೆ. ಆ್ಯಂಡ್ ಈಗ ಇಷ್ಟು ಸ್ವಲ್ಪ ಹೊತ್ತಲ್ಲೇ ಇದನ್ನು ಈಗ ಹಚ್ತಾರೆ. ಆ್ಯಂಡ್ ಲೆಟ್ ಸಿ ವಾಟ್ ಆಲ್ ಹ್ಯಾಪನ್. ಸೊ ನೋಡಿ ಎಷ್ಟು ಸೂಪರ್ ಆಗಿ, ಎಷ್ಟು ಚೆನ್ನಾಗಿ ಅಗ್ನಿ ಸ್ಪರ್ಶ ಮಾಡಿದ ತಕ್ಷಣನೇ ಎಷ್ಟು ಚೆನ್ನಾಗಿ ಉರಿತಾ ಇದೆ. ಆ್ಯಂಡ್ ಒಂಥರ ಚೆನ್ನಾಗಿ ಆ ಥಂಡಿಗೆ ಆ ಬಿಸಿ ಬಿಸಿಯಾದ ಬೆಂಕಿಯ ಒಂದು ಕಾವೇನಿದೆ ಸಕ್ಕದಾಗಿ ಚೆನ್ನಾಗಿ ಅನ್ನಿಸ್ತದೆ. ನಾವಂತ ಹತ್ತತ್ರ ನಿಂತ್ಕೊಂಡು ಸ್ವಲ್ಪ ಬಿಸಿನ ತಗೋತಾ ಇದ್ವಿ. ಆ್ಯಂಡ್ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ಲ ಕಲ್ಚರಿಂದು ಏನು ಒಂದು ಸೆಲೆಬ್ರೇಷನ್ಸ್ ಇದೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಸಿಮಿಲರ್ ಇದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಎಲ್ಲದನ್ನು ನಡೆಸೋಕ್ಕೆ ಒಂದು ವೇ ಅಂತ ಹೇಳ್ಬೋದು. ಸೊ ನಾವು ಒಂಥರ ಹಬ್ಬ ಮಾಡ್ತೀವಿ ಸಂಕ್ರಾಂತಿಲಿ, ಅವರು ಇನ್ನೊಂಥರ ಲೋಹರಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸೊ ಆಬ್ವಿಯಸ್ಲಿ ದ ಎಂಡ್ ರಿಸಲ್ಟ್ ಈಸ್ ಸೇಮ್. ಎಲ್ಲರೂ ಹ್ಯಾಪಿಯಾಗಿರೋದು ಅಷ್ಟೇ. ಆ್ಯಂಡ್ ಎಂಜಾಯ್ ದ ಫೆಸ್ಟಿವಲ್. ಅವ್ರು ಇಟ್ಕೊಂಡಿದಾರಲ್ಲ ಅದನ್ನ ಇಟ್ಕೊಂಡು ಹಾಕ್ಬೇಕಷ್ಟೇ. ಅದು ಇಟ್ಕೊಂಡಿದ್ದಾರೆ ಎತ್ಕೋ, ಅವ್ರಿಗೆ ಕೇಳಿದೇನಿಲ್ಲ. ಅರ್ಪಿಸೋದು ಮಾಡ್ತೀವಲ್ಲ ನಡಿ ರಕ್ಷ.
ಅದಕ್ಕೆ ಭೋಗೆಲ್ಲ ಹಾಕಿದ್ಮೇಲೆ ನಮಗೆ ತಿನ್ನೋಕ್ಕೆ ಸ್ವೀಟ್ ಕೊಟ್ಟರು. ಸೊ ನೋಡಿ, ನಾವು ಎಳ್ಳು ಬೆಲ್ಲ ಮಾಡ್ತೀವಿ, ಅವರು ಎಳ್ಳಲ್ಲೇ ಬೇರೆ ಬೇರೆ ಥರ ಸ್ವೀಟ್, ತಿಲ್ಕ ಲಡ್ಡು ಅಂತೆ, ಚೇವಡ ಅಂತೆ, ಈ ಥರ ಮಾಡ್ತಾರೆ. ಸೊ ನಂಗೆ ಡೋಲ್ ಅವ್ರದ್ದು ಕಾಸ್ಟ್ಯೂಮ್ ಸಖತ್ ಇಷ್ಟ ಆಯಿತು. ಸೊ ಅವ್ರ ಜೊತೆನೇ ನಿಂತ್ಕೊಂಡು ಒಂದಿಷ್ಟು ಫೋಟೋಸು ವಿಡಿಯೋಸು ತಗೊಂಡೆ. ಆ್ಯಂಡ್ ರಿಯಲಿ ನೈಸ್ ಅಲ್ವಾ, ಅಷ್ಟು ಚೆನ್ನಾಗಿ ರೆಡಿಯಾಗಿದ್ದು ಬರ್ತಾರೆ. ಸೊ ಸೂಪರ್ ಆಗಿ ಕುಣಿದ್ವಿ ಡೋಲ್ ಜೊತೆ. ಆ್ಯಂಡ್ ನನ್ನ ಮಗನೂ ಲಾಸ್ಟಿಗೆ ಕೀ ಇಸ್ಕೊಳಕ್ಕೆ ಅಂತ ಬಂದ್ಬಿಟ್ಟು ಅವನೂ ಸಹ ಸುಮ್ಮನೆ ಕ್ಯೂಟಾಗಿ ಡ್ಯಾನ್ಸ್ ಮಾಡ್ದ. ಆ್ಯಂಡ್ ಸ್ಟಾಲ್ಸ್ ಎಲ್ಲ ಮುಗೀತು ಕಂಪ್ಲೀಟಾಗಿ. ಇವತ್ತು ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ಏನು ಅಗ್ನಿ ಹಾಕಿದ್ದಾರೆ ಅದಂಗೆ ಉರಿತಾ ಇದೆ. ಯಾರ್ಯಾರು ಲಾಸ್ಟಲ್ಲಿ ಹೋಗಬೇಕು ಅದನ್ನ ದರ್ಶನ ಮಾಡಬೇಕು ಅನ್ನೋರು ಮಾಡ್ಬೋದು. ಆ್ಯಂಡ್ ಸ್ಟಾಲ್ ವಾಸ್ ನೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.